ಮೇಡಮ್, ನನ್ ಮುಖನ ಯಾಕೆ ಹಾಗೆ ನೋಡ್ತಿದ್ಯಾ? ಏನ್ ಕೋತಿ ಕುಣಿತಿದ್ಯಾ? ಏಯ್, ಪುಟ್ ಮೇಡಮ್, ಏನ್ ಹುಡುಕ್ತಿದ್ಯಾ? ಅದೇ ದುರ್ಗಾ, ಕಾಂಟ್ರಾಕ್ಟ್ ಪೇಪರ್ ಹುಡ್ಕಕ್ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಡೆಲಿವರಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡೆಲಿವರಿ ಕಾಂಟ್ರಾಕ್ಟಾ? ನೀನ್ ಏನ್ ಹೇಳ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಏನ್ ಕಂದ ಅದು? ಏನೋ ಡೆಲಿವರಿಯಿಂದ ಮಾತಾಡ್ತಾ ಇದ್ದೆ. ಆನ್ಲೈನಲ್ಲಿ ಯಾವ್ದಾದ್ರು ಬುಕ್ ಆರ್ಡರ್ ಮಾಡಿದ್ಯಾ? ಇಲ್ಲ ಪಪ್ಪ, ನೀನು ದುರ್ಗಾ ಸೇರ್ಕೊಂಡು ಏನೋ ಮ್ಯಾಜಿಕ್ ಕಾಂಟ್ರಾಕ್ಟ್ ಮಾಡಿದಿರಂತೆ. ದುರ್ಗಾ ಹಣೆ ಮೇಲೆ ನೀನು ಅಂತ ಮ್ಯಾಜಿಕ್ ಸ್ಪೆಲ್ ಮಾಡಿದ್ಯಂತೆ. ಅದಕ್ಕೆ ನಂಗೆ ತಮ್ಮನೋ ತಂಗಿನೋ ಬರ್ತಾರಂತೆ. ಪಪ್ಪ, ಪಾಪು ಡೆಲಿವರಿ ಯಾವಾಗ ಆಗುತ್ತೆ? ಯಾರು ತಂದು ಕೊಡ್ತಾರೆ? ಪಾಪು ಇವತ್ತೇ ಬರುತ್ತಾ ಅಥವಾ ಯಾವಾಗ ಬರುತ್ತೆ? ಪಪ್ಪ, ಮಣಿ ಹೇಳಿದ್ಲು ನನಗೆ ಪ್ರಮೋಷನ್ ಸಿಗತ್ತಂತೆ. ನಂಗೆ ಪುಟ್ಟ ತಮ್ಮನೋ ತಂಗಿನೋ ಬೇಕು. ನಂಗೆ ಬಿಗ್ ಸಿಸ್ಟರ್ ಆಗೋ ಆಸೆ ಇದೆ. ಹೇಳಿ ಪಪ್ಪ, ಪಾಪು ಯಾವಾಗ ಬರುತ್ತೆ? ಕನ್ನ, ಇವತ್ತು ಸ್ಕೂಲಿಗೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಮೊದಲು ಆ ಮಣಿ ಜೊತೆಗೆ ಇವ್ರ ಫ್ರೆಂಡ್ಶಿಪ್ ಕಟ್ ಮಾಡಬೇಕು. ಸಿನಿಮಾ ಸೀರಿಯಲ್ ನೋಡ್ಕೊಂಡು ಏನೇನೋ ಹೇಳ್ಕೊಟ್ಬಿಡುತ್ತೆ. ಅಕ್ಕ, ನೀನು ಸುಮ್ಮನೆ ಇರು. ದುರ್ಗಾ, ನಿನ್ನ ಮ್ಯಾಜಿಕ್ ಕಾಂಟ್ರಾಕ್ಟ್ ಪಾಪು ಯಾವಾಗ ಬರ್ತಾ ಇದೆ? ಇವತ್ತೇ ಬರತ್ತಾ? ಡೆಲಿವರಿ ಯಾವಾಗ? ಅಕ್ಕ, ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಪುಟ್ ಮೇಡಮು ಮಣಿ ನನ್ನ ರೇಗ್ಸಕ್ ಸಾಲದು ಅಂತ ಇವಾಗ ನೀನು ನನ್ನ ರೇಗ್ಸಕ್ ಶುರು ಮಾಡ್ಬಿಟ್ಟಿದ್ಯಾ? ಸುಮ್ಮನೆ ಇರಕ್ಕ. ಅಪ್ಪ, ಕೊನೆಗೂ ನನ್ನ ಎಲ್ಲ ಕಷ್ಟಗಳಿಗೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ನನ್ನ ಈ ದೆವ್ವದ ಪ್ರೇಮ ಲೋಕ ಆಟ ಇವತ್ತಿಗೆ ಸಕ್ಸಸ್ ಆಯ್ತು. ಅಪ್ಪಪ್ಪ, ನೀವಿಬ್ರು ಹತ್ರ ಆಗೋ ಹಾಗೆ ಮಾಡೋದಕ್ಕೆ ನಾನು ಏನೇನೆಲ್ಲ ಕಷ್ಟಪಡ್ಬೇಕಾಯ್ತು. ಬಾಸು ನಿನ್ನ ತಪ್ಕೊಳ್ಳೋ ಹಾಗೆ ಮಾಡೋದೇನು, ನಿನ್ಗೆ ಮುತ್ಕೊಡೋ ಹಾಗೆ ಮಾಡೋದೇನು, ನಿನ್ ಮೇಲೆ ಬೀಳೋ ಹಾಗೆ ಮಾಡೋದೇನು. ಅಪ್ಪ, ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸೋ ಹಾಗೆ ಮಾಡೋದಕ್ಕೆ ನಾನು ಪಟ್ಟಿರೋ ಪಾಡು ಪಾಪ ದೇವ್ರಿಗಷ್ಟೇ ಗೊತ್ತು. ಅಂದ್ರೆ ನನ್ನ ಮತ್ತೆ ಬಾಸ್ ಮಧ್ಯೆ ನಡೆದಿರೋದಕ್ಕೆಲ್ಲ ಕಾರಣ ನೀನೇನಾ? ದುರ್ಗಾ, ನಾನು ಇದನ್ನೆಲ್ಲ ಮಾಡಿದ್ದು ನಿನ್ ಒಳ್ಳೇದಕ್ಕೆ ತಾನೆ. ನಿನ್ ಲೈಫ್ ಚೆನ್ನಾಗಿರ್ಲಿ ಅಂತ ತಾನೆ ನಾನು ಇದನ್ನೆಲ್ಲ ಮಾಡಿದ್ದು. ಒಳ್ಳೇದಕ್ಕ. ಅಕ್ಕ, ನೀನ್ ಹಂಗ್ ಮಾಡಿರೋದ್ರಿಂದ ಬಾಸ್ ಮುಂದೆ ನನ್ಗೆ ಎಷ್ಟು ನಾಚಿಕೆ ಆಗ್ತಿತ್ತು ಗೊತ್ತಾ? ಹೋಗಕ್ಕ, ನಾನು ಒಳ್ಳೆ ಜೋಕರ್ ಮಾಡ್ಬಿಟ್ಟಿದ್ಯಾ ನೀನು. ಏನು ಅಕ್ಕ ತಂಗಿಯರಿಬ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ? ಇರಿ ಇರಿ ಇರಿ, ನಗ್ತಾ ಇರಿ. ಇಬ್ರು ಹೀಗೆ ನಗ್ನಗ್ತಾ ಸಂತೋಷವಾಗಿರಿ. ಈ ನಗು ಇನ್ನೆಷ್ಟು ದಿವಸ ಇರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ದುರ್ಗಾ, ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೆ ಗೊತ್ತಾ, ನೀನು ನಿನ್ನ ಅಕ್ಕನ ಹುಡ್ಕೊಂಡು ಹಳ್ಳಿಯಿಂದ ಇಲ್ಲಿವರೆಗೂ ಬಂದೆ. ಇಲ್ಲಿಗೆ ಬಂದ ಮೇಲೆ ಅಕ್ಕ ಯಾರು ಅಂತ ಗೊತ್ತಾಗೋ ಅಷ್ಟರಲ್ಲೇ ಅವಳು ಸತ್ತು ದೆವ್ವ ಆಗಿದ್ದ. ಅಲ್ಲಲ್ಲ, ಇನ್ನು ಮುಕ್ತಿ ಸಿಗದಿರೋ ಆತ್ಮ ಆಗಿ ಅಲ್ದಾಡ್ತಾ ಇದ್ದಾಳೆ.
ಅಷ್ಟೇ ಅಲ್ಲ ದುರ್ಗಾ, ಈ ನಿನ್ನ ಪ್ರೀತಿ ಅಕ್ಕನ ಕೊಂದಿದ್ದು ನಾನೇ ಅನ್ನೋದನ್ನ ಮಾತ್ರ ಮರಿಬೇಡ. ಯಾರಾದ್ರೂ ಏನಾದ್ರೂ ಅಂದ? ಹೌದಾ, ಏನಾಯ್ತು? ಅಪ್ಪ ನಾನು ನೋಡ್ಕೋಬೇಕು ಅಂತಾನೆ ಇನ್ನೊಬ್ರಮ್ಮನ್ ಮದ್ವೆ ಆಗಿದ್ದಾರಲ್ಲ, ಅವರಿಗೆ ಪಾಪು ಬೇಕಂತ. ಅಯ್ಯೋ, ಅದಕ್ಕೇನಕ್ಕೆ ಬೇಜಾರಾಗಿದ್ಯಾ? ಇನ್ನೊಂದು ಪಾಪು ಬಂದ್ರೆ ನಿಂಗೆ ತಾನೇ ಒಳ್ಳೇದು. ನೀನು ಪಾಪು ಜೊತೆ ಆಟ ಆಡ್ಕೊಂಡಿರ್ಬೋದು, ನಿಂಗ್ ಮನೇಲಿ ಬೋರೇ ಆಗಲ್ಲ. ಮಣಿನೂ ಹೇಳ್ತಿದ್ಲು, ನಿಂಗೆ ತಮ್ಮನೂ ತಂಗಿನೂ ಬಂದಾಗ ನೀನು ಅವ್ರ ಜೊತೆ ಆಟ ಆಡ್ಕೊಂಡಿರ್ಬೋದು ಅಂತ. ದುರ್ಗಾಗೆ ಬೇಬಿ ಗರ್ಲ್ ಆದ್ರೆ ನಾನು ಅವಳಿಗೆ ಕ್ಯೂಟ್ ಆಗಿರೋ ಡ್ರೆಸ್ ಹಾಕ್ಬಿಟ್ಟು ಪೌಡರ್ ಎಲ್ಲ ಹಚ್ಬಿಟ್ಟು ಡಾಲ್ ತರ ರೆಡಿ ಮಾಡ್ತೀನಿ, ಗೊತ್ತಾ? ಇತ್ತಾ, ನಿಂಗೇನಾದ್ರು ತಲೆ ಕೆಟ್ಟಿದೀಯಾ? ಯಾಕೆ? ಹೊಸ ಪಾಪು ಹುಟ್ಟಿದ್ರೆ ಎಲ್ಲರೂ ಅದನ್ನೇ ಪ್ರೀತಿ ಮಾಡ್ತಾರೆ, ಯಾರು ನಮ್ಮನ್ನ ಪ್ರೀತಿನೇ ಮಾಡಲ್ಲ. ಎಲ್ಲರ ಗಮನ ಅದ್ರ ಮೇಲೆ ಇರುತ್ತೆ, ನಮ್ಮನ್ನ ದೂರ ಮಾಡ್ಬಿಡ್ತಾರೆ. ಹಿತಾ, ಅಯ್ಯೋ ಹಂಗೇನು ಆಗಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ದುರ್ಗಾ ನಾನು ಯಾವಾಗ್ಲೂ ಪ್ರೀತಿ ಮಾಡ್ತಾಳೆ. ದುರ್ಗಾ ನಂಗೆ ಯಾವತ್ತೂ ಹಂಗ್ ಮಾಡಲ್ಲ. ನಾನು ಹೀಗೆ ಅನ್ಕೊಂಡಿದ್ದೆ, ಆದ್ರೆ ಈಗ ನಮ್ಮಮ್ಮನ ಹೊಟ್ಟೆಲ್ ಪಾಪು ಇದೆ. ನಮ್ಮಮ್ಮಂಗೆ ನನ್ ಕಂಡ್ರೆ ಆಗೋದೇ ಇಲ್ಲ, ಯಾವಾಗ್ಲೂ ನನ್ನ ಬೈತಾನೆ ಇರ್ತಾರೆ. ನಾನು ಇರೋದೇ ಅವ್ರಿಗೆ ಇಷ್ಟ ಇಲ್ಲ. ಅಪ್ಪನ ಹತ್ರ ಅಜ್ಜಿ ಮನೆ ಬಿಟ್ ಬಾ ಅಂತ ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ದುರ್ಗಂಗೇನಾದ್ರೂ ಪಾಪು ಆದ್ರೆ ಅಷ್ಟೇ, ಹೀಗೆ ಆಗುತ್ತೆ. ಹಿತಾ, ಇಲ್ಲ ದುರ್ಗಾ ನೀನ್ ಹೇಳಿರೋ ತರ ಅಲ್ಲ. ದುರ್ಗಾ ತುಂಬಾ ಒಳ್ಳೆಯವಳು, ಅವಳಿಗೆ ಯಾವಾಗ್ಲೂ ನಾನೇ ಇಂಪಾರ್ಟೆಂಟು. ದುರ್ಗಾ ನಾನು ಯಾವತ್ತೂ ದೂರ